ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ವತಿಯಿಂದ ಚನ್ನಗಿರಿ ನಗರದ 10ನೇ ವಾರ್ಡ್ನಲ್ಲಿ ಕುಡಿಯುವ ನೀರು ಚರಂಡಿ ಸಮಸ್ಯೆ ಹಾಗೂ ಅಲ್ಲಿನ ಹಲವು ಸಮಸ್ಯೆಗಳ ಬಗ್ಗೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಲಾಯಿತು. ಇದೇ ವೇಳೆ ಮುಸ್ಲಿಂ ಬಾಂಧವರಿಂದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಗೌರವ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಗೌರವಾಧ್ಯಕ್ಷರಾದ ಸರ್ದಾರಣ್ಣ, ತಾಲೂಕು ಅಧ್ಯಕ್ಷರಾದ ಅಣ್ಣೋಜಿರಾವ್, ಪ್ರಧಾನ ಕಾರ್ಯದರ್ಶಿ ಯೋಗರಾಜ ವಿ ಬನ್ನಿಹಟ್ಟಿ, ಉಪಾಧ್ಯಕ್ಷ ರಮೇಶ್ ಚಿಕ್ಕಲಿಕೆರೆ, ನಗರ ಘಟಕದ ಅಧ್ಯಕ್ಷ ನಟರಾಜ್ ನಾಯ್ಕರ್, ನಗರ ಮಹಿಳಾ ಅಧ್ಯಕ್ಷೆ ಶಶಿಕಲಾ, ಅಲ್ಪಸಂಖ್ಯಾತ ಘಟಕದ ಮಹಿಳಾ ಅಧ್ಯಕ್ಷೆ ಅಸ್ಮಿಯಾ ರಿದಾ, ಶಿಕ್ಷಣ ಘಟಕದ ಅಧ್ಯಕ್ಷ ಕುಮಾರಣ್ಣ, ಭವಾನಿ, ರತ್ನಮ್ಮ, ರವಿ, ಶಾಡಾಬ್, ಶೋಯಿಬ್, ಅತ್ಫಾಬ್, ಅಫ್ರೋಜ್, ಅಮೀರ್ ಅಹಮದ್, ರಹಮತುಲ್ಲಾ, ಧರ್ಮಗುರುಗಳಾದ ಸಾಲಿಂ ಮೌಲನ್, ಕೌಸರ್ ಮಸೀದಿ, ಚನ್ನಗಿರಿ, ಖುದ್ದುಸಾಬ್ ಸೇರಿದಂತೆ ಇನ್ನೂ ಹಲವಾರು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಬಿಟ್ಟಿಲ್ಲ 2 ದಿನ ಬಿಡ್ತಾನೆ ಕರೆಕ್ಟಾಗಿ 2 ವರ್ಷದಿಂದ ಕಸನ ತೆಗೆದಿಲ್ಲ. ಎಲ್ಲ ಆಗ್ತದೆ, ಯಾವಾಗ ಒಂದ್ಸಲ ಬರ್ತಾರೆ ದೂರ ಆಗತ್ತೆ ಹೋಗಕ್ಕೆ. ತಪ್ಪು ನಾವೇ ಮಾಡಿ ನಾವೇ ಸರಿ ಪಡಿಸ್ರಿ ಅನ್ನೋದು ಎಷ್ಟು ಮಟ್ಟಿಗೆ ಅದನ್ನ ಅನೌನ್ಸ್ ಮಾಡಿಸ್ರಿ. ನಮ್ಮ ಸಂಘಟನೆಯಿಂದಾನೇ ಅನೌನ್ಸ್ ಮಾಡ್ತೀವಿ. ಯಾರು ಕೂಡ ಚರಂಡಿಗಳಿಗೆ ಕಸ ಏನು ಹಾಕ್ಬಾರ್ದು. ನೀರು ಬರ್ತಾ ಇದೆ, ಮನೆಗಳಿಗೆ ನೀರು ಬರ್ತಿಲ್ಲ. ಅವರು ಬಡವಾಗಿ ಆಗಮಿಸಿದ್ದಾರೆ. ಬಸ್ ಮಾಲೀಕರು ನಮ್ಮ ಬರ್ರ ಮಂದಿ ಬರ್ರಿ. ರಾಜ್ಯಾಧ್ಯಕ್ಷರವರು ಅಲ್ಪಸಂಖ್ಯಾತರ ಬಂಧುಗಳ ಜೊತೆ ಬೆರೀಬೇಕು. ನಾವು ನೀವೆಲ್ಲ ಅಣ್ಣ ತಮ್ಮಗಳಾಗಿ ಮಾಡಬೇಕು. ಹಿಂದಿನ ಕೈಘಟನೆಗಳು ಏನಾಗಿದೆ ಇವೆಲ್ಲ ಮರೆತು ಹೋಗ್ಬೇಕು. ವ್ಯವಹಾರ, ನಮ್ಮ ನಡೆ, ನುಡಿ, ಛಲ, ನೆಲ, ನಮ್ಮ ಕನ್ನಡ ನಾಡು. ಈ ಸಂಕೇತ ಏನಪ್ಪಾ ಅಂದ್ರೆ ಕರ್ನಾಟಕದ ಅರಿಶಿನ ಕುಂಕುಮ ಇದ್ದಂಗೆ ಕನ್ನಡ ನಾಡು. ಇದೇ ನಾವು ತಪ್ಪು ತಿಳ್ಕೊಂಡಿದ್ದೀವಿ, ಬರೀ ಎಲ್ಲಿಗಳು ಮಾತ್ರ ಹಾಕೋಬಾರ್ದು. ಇದು ಎಲ್ಲಾರ್ದು ಶಾಲೆ. ಇದು ಈ ವಾರ್ಡ್ ವೀಕ್ಷಣೆ ಮಾಡ್ತಕ್ಕಂಥ ಉದ್ದೇಶ ಪುರಸಭೆಯಲ್ಲಿ ಚನ್ನಗಿರಿ ನಗರದಲ್ಲಿ ಏನೇನು ಅವ್ಯವಸ್ಥೆಗಳಾಗಿದ್ದಾವೆ ಅವನ್ನ ಸರಿಪಡಿಸಬೇಕು ಅನ್ನೋ ಉದ್ದೇಶ. ಇಲ್ಲಿನ ಕೌನ್ಸಿಲರ್ಗಳು ಅವರ ಪುರಸಭೆಯಲ್ಲಿ ಸಭೆಗಳಿದ್ದಾಗ ಸಾಕಷ್ಟು ಬಾರಿ ತಿಳಿಸಿರ್ತಾರೆ, ನಮ್ಮ ವಾರ್ಡಲ್ಲಿ ಇಂಥ ಸಮಸ್ಯೆ ಇದೆ, ಅದನ್ನ ಬಗೆಹರಿಸ್ಕೊಡ್ರಿ ಅಂತೇಳಿ. ಆದರೂ ಕೂಡ ಅಲಕ್ಷ್ಯತನ ಮಾಡೋವಂಥದ್ದು, ಅಸಡ್ಡತನ ತೋರಿಸುವಂಥದ್ದು, ಆಯ್ತು ಮಾಡೋಣಂತೆ ನೋಡೋಣಂತೆ ಅಂತೇಳಿ ಕೌನ್ಸಿಲರ್ಗಳ ಬಾಯಿನ ಮುಚ್ಚಿ ಕೂರಿಸ್ತಕ್ಕಂಥದ್ದು, ಅವರಿಗೆ ಸಬೂಬನ್ನ ಹೇಳ್ತಕ್ಕಂಥದ್ದು ಇದು ನಡೀತಾ ಇದ್ದಾವೆ ಅಂತ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಸಂಘಟನೆ ಕೇವಲ ನಾಡು, ನುಡಿ, ನೆಲ, ಜಲ, ಭಾಷೆಗೋಸ್ಕರ ಅಷ್ಟೇ ಅಲ್ಲ, ಮಾನವ ಹಕ್ಕುಗಳ ಉಳಿವಿಗಾಗಿ ಮಾನವ ಸಂಪನ್ಮೂಲ ಭರಿತ ಏನು ಕೆಲಸ ಕಾರ್ಯಗಳಿದ್ದಾವೆ ಅದರಲ್ಲೂ ಕೂಡ ನಾವು ಭಾಗಿಯಾಗಿ ಜನರಿಗೆ ಏನೇನು ಸಮಸ್ಯೆಗಳಿದ್ದಾವೆ ಅವನ್ನ ನಾವು ಕೂಡ ಒಂದು ಅಂಗವಾಗಿ ಆಲಿಸಬೇಕು. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಶಾಸಕರಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ, ಸಂಬಂಧಪಟ್ಟ ಬೆಂಗಳೂರು ಮಟ್ಟದ ಮುಖ್ಯಮಂತ್ರಿವರೆಗೂ ತಲುಪಿಸತಕ್ಕಂಥ ಕೆಲಸವನ್ನ ನಮ್ಮ ಸಂಘಟನೆ ಮಾಡಬೇಕು.